ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಇವಾಗ ನಾನು ವರ್ಷ ಸೇರಿ ಸೂಪರ್ ಡೂಪರ್ ರೆಸಿಪಿ ಮಾಡತ್ತೀವ್ರಿ. ಅದು ಏನು ಅಂತಂದ್ರೆ ಲಾಸ್ಟಿಗೆ ಹೇಳ್ತೀವ್ರಿ. ಯಾಕಂತಂದ್ರೆ ಮಾಡೋ ಮಟ್ಟ ಅಂತಂದ್ರೆ 4 ಗಂಟೆ ಆಗಿಬಿಡ್ತೈತಿ. ಹಾಗಾಗಿ 4 ಗಂಟೆಗೆ ಸ್ನ್ಯಾಕ್ಸ್ ಮಾಡತ್ತೀವ್ರಿ ನಾವು. ಇವಾಗ ಅರ್ಶಿಯ ಫಸ್ಟಿಗೆ ಗೋಧಿ ಹಿಟ್ಟೇನ ಅರ್ಶಿ ಅದ ನಾದ್ಕೊಂಡು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಗೋಧಿ ಹಿಟ್ಟು ನಾದ್ಕೊಂಡು ಆಡ್ರಿ ಈಕಿ. ನೆಕ್ಸ್ಟ್ ಏನು ಮಾಡೋದದ? ಉಂಡಿ ಮಾಡ್ಕೊಂತೆ. ಉಳ್ಳಿ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡೋದು ಅರ್ಶಿ? ನೆಕ್ಸ್ಟ್ ಇದನ್ನ ಉಳ್ಳಿ ಚೆನ್ನಾಗಿ ನಾದ್ಕೊಳ್ಳೋಣ, ಸೈಡಿಗೆ ಇಟ್ಕೊಳ್ಳೋಣ ನಾದ್ಕೊಂಡು. ಹಾಂ, ಅದು ಉಳ್ಳಿ ಸ್ವಲ್ಪ ಮೆತ್ತಗಾಗೋಂಗೆ ನಾದ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ್ರಿ. ಎಷ್ಟು ತೊಗೊಂಡು ತೋರಿಸಿಲಿ? ಇಷ್ಟ ತಗೋಬೇಕು. ಹಾಂ, ಪರೋಟಾಗೋ ಅಷ್ಟು. ಪರೋಟ ಮಾಡ್ತಾರಲ್ರಿ ಅಷ್ಟು ಭಾಳ ಇದ್ದಿದ್ದು. ಹಾಗಾಗಿ 2 ವರ್ಷ ಸೈಡ್ ಇಡಿಗೆ. ಇಲ್ಲಿ ನಾವು ಆಲೂಗಡ್ಡೆ ಕುದಿಸಿಟ್ಟಿದ್ವಿ ರೀ. ಇದ್ರೊಳಗೆ ಹಾಕೋ ವರ್ಷ ಅದು ಆಲೂಗಡ್ಡೆ ಇದ್ರೊಳಗೆ ಹಾಕೋ. ಈ ಡಬ್ರೆ ಕುದಿಸಿಟ್ಟೇನ್ರಿಪ್ಪ. ನಾನು ಮುಂಜಾನೆ ಕುದಿಸಿಟ್ಟಿದ್ದೆ. ಸ್ವಲ್ಪ ರೆಸಿಪಿ ಮಾಡತ್ತಿದ್ದೆ, ಹಾಗಾಗಿ ಲೇಟ್ ಆಗ್ತದೆ ಮಾಡೋದು. ಸಾಕ್ಬಿಡಿ ಅರ್ಶಿ ಅಷ್ಟೇ. ಇಲ್ಲೇ ಅದಕ್ಕೆ ಹಾಕಿ ಅರ್ಶಿ ಮಸಾಲ. ಇಲ್ಲಿ ನೋಡ್ರಿ, ಇಲ್ಲಿ ಸಣ್ಣಗೆ ಕಟ್ ಮಾಡಿದಂಥ ಉಳ್ಳಾಗಡ್ಡಿ, ಗರಂ ಮಸಾಲ, ಆಮೇಲೆ ಕೊತ್ತಂಬರಿ, ಕರಿಬೇವು, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಆಮೇಲೆ ಧನಿಯಾ ಪುಡಿ ರೀ. ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋಣ್ರಿ. ನೀವು ಮೆಣಸಿನ್ಕಾಯಿ ಬೇಕಂದ್ರೆ ಸ್ಕಿಪ್ ಮಾಡ್ಬೋದ್ರಿ. ಯಾಕಂತಂದ್ರೆ ಸಣ್ಣ ಹುಡುಗರು ಇರ್ತಾರಲ್ಲ, ಸಣ್ಣ ಮಕ್ಳಿಗೆ ಕೊಡೋದಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದ್ರಿ ನೀವು, ಏನೂ ತೊಂದರೆ ಇಲ್ಲ. ಮೆಣಸಿನ್ಕಾಯಿ ಹಾಕಿದ್ರು ನಡಿತೈತಿ, ಹಾಕ್ಲಿಲ್ಲ ಅಂದ್ರೂ ನಡಿತೈತಿ. ಸ್ವಲ್ಪ ಒಣ ಖಾರ ಹಾಕೋಬೋದ್ರಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊರ್ಶಿ. ಅದು ಕೈಲಿಂತ್ರನ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಅದು. ಇಲ್ಲಿ ನೋಡ್ರಿಪ್ಪ, ಈ ರೀತಿ ಮ್ಯಾಶ್ ಮಾಡ್ಕೋಬೇಕ. ಆಮೇಲೆ ಇದು ಆಲೂಗಡ್ಡೆ ಹೆಂಗೆ ಹಾಕ್ಬೇಕ್ರಿಪ್ಪ ಅಂತಂದ್ರೆ ಸ್ವಲ್ಪ ಗಟ್ಟಿ ಆಗಬಾರ್ದು, ತೆಳುವು ಆಗ್ಬೇಕ್ರಿ. ಸ್ವಲ್ಪ ನೀರು ಗತಿ ಆಗ್ಬೇಕು ಅಂದ್ರೆ ಚಲೋ ಆಕೈತಿ ನಮಗೆ. ಇದು ಕಲರ್ಗೆಲ್ಲರ್ ಏನಿಲ್ಲ ರೀ, ಆಮೇಲೆ ಕಲರ್ ಬರ್ತೈತಿ ಅದಕ್ಕೆ. ಇದು ಆಲೂಗಡ್ಡೆಗೆ ಬರಲ್ಲ ರೀ, ನಾವು ಕರಿತೀವಲ್ಲ ಆವಾಗ ಬರ್ತೈತಿ. ಇವಾಗ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ್ರಿ. ಇದು ಆಗತೈತಿಲ್ಲ ಅರ್ಶಿಯ? ಕುದೈತಿಲ್ಲ ಆಲೂಗಡ್ಡೆ? ಕುದ್ದೈತಿ. ಜಲ್ದಿ ಮಾಡಿ. ಟೈಮ್ 3:30 ಹತ್ರ ಆಗಲಿ. ಇಲ್ಲಿ ನೋಡ್ರಿ, ನಮ್ದು ಆಲೂಗಡ್ಡಿದ ರೆಡಿ ಆತ. ಇವಾಗ ಇದ್ರ ಮೇಲೆ ಇದೆ ಐತಲ್ರಿ ಡಬ್ರಿ ಆಲೂಗಡ್ಡಿದ, ಇದ ಮುಚ್ಚಿಬಿಡೋಣ್ರಿ. ಸ್ವಲ್ಪ ಹೊತ್ತು ಮುಚ್ಚಿ ಸೈಡಿಗೆ ಇಡೋಣ್ರಿ ಇದು. ಆಮೇಲೆ ಅರ್ಶಿಯ ಒಂದು ಪ್ಲೇಟ್ ಒಳಗೆ ಸ್ವಲ್ಪ ಇದು ಗೋಧಿ ಹಿಟ್ಟು ಹಾಕೊಳಕ್ಕೆ ಹೋಗ್ಯಾಳ್ರಿ. ಇಲ್ಲಿ ಗೋಧಿ ಹಿಟ್ಟು ಹಾಕೊಂಬ ಅರ್ಶಿಯ. ಇದು ಸ್ವಲ್ಪ ಇದು ಮುಂದೆ ಇಟ್ಕೊಳ್ಳೋಣ್ರಿ. ಇವಾಗ ಸ್ವಲ್ಪ ಸ್ವಲ್ಪ ಹಾಕು, ಸಾಕು. ಇವಾಗ ಇದ್ರೊಳಗ 3 ಸ್ಪೂನ್ ಗೋಧಿ ಹಿಟ್ಟು ಹಾಕೊಳ್ಳೋಣ. 4 ಸ್ಪೂನ್ ಅರ್ಶಿಯ. 4 ಸ್ಪೂನ್ ತಡಿದ್ರಿ, ಸಾಕು ತಡಿ. ಹಾಂ, ಹಾಕಿ ಇನ್ನೊಂದು ಸ್ಪೂನ್ ಹಾಕ್ಬಿಡಿ, ಸಾಕು. ಸ್ವಲ್ಪ ಹಾಂ. ಇವಾಗ ನೀರು ಹಾಕಿ, ಜಾಸ್ತಿ ತೆಳ್ಳಗೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ, ಆ ರೀತಿ ಹಿಟ್ಟು ಇದು ಮಾಡ್ಕೋ, ಕಲಿಸ್ಕೊ. ಹಾಕ ಮಿಕ್ಸ್ ಮಾಡಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಗಂಟು ಇರಬಾರ್ದು. ಇನ್ನೊಂದು ಸ್ವಲ್ಪ ನೀರು ಹಾಕು. ಇನ್ನೊಂದು ಸ್ವಲ್ಪ ಹಾಕು. ಸಿಗಿಲ್ ಹಾಕ್ತೇನೆ ನಾನು. ಮಿಕ್ಸ್ ಮಾಡ, ಜಲ್ದಿ ಮಾಡ, ಮತ್ತು ಇದಾಗತ್ತೈತದ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ್ರಿ. ಇಲ್ಲ ನೋಡ್ರಿ, ಇವಾಗ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ವಿ. ಇವಾಗ ಇದೊಂದು ಸೈಡಿಗೆ ಇಟ್ಕೊಳ್ಳೋಣ್ರಿ. ಇವಾಗ ಏನು ಮಾಡತ್ತಿ ಅರ್ಶಿಯ? ನೆಕ್ಸ್ಟ್ ಇವಾಗ ಇದನ್ನ ರೌಂಡ್ ಮಾಡ್ಕೊಂಡು ಚಪಾತಿ ಹೆಂಗೆ ಲಟ್ಟಿಸ್ತೇವೆ ನೋಡ್ರಿ, ಆ ರೀತಿ ಲಟ್ಟಿಸ್ಕೋಬೇಕ. ಅಂದ್ರೆ ಇದು ಸ್ವಲ್ಪ ದಪ್ಪ ಇರ್ಬೇಕ್ರಿ ಅರ್ಶಿಯ. ಇದು ಚಪಾತಿ ಲಟ್ಟಿಸ್ತೀಯಲ್ಲ ನೀನು, ಸ್ವಲ್ಪ ದಪ್ಪ ಇರ್ಬೇಕು ನೋಡೋದೆ. ಲಟ್ಸಿಲ್ಲ ಗೋಲಾಗಿ ಅದು ದಪ್ಪ ಇರ್ಬೇಕು. ಪಿಜ್ಜಾ ಪರಾಟ ಗೊತ್ತಾ, ಆ ರೀತಿ ದಪ್ಪ ಇರ್ಬೇಕು. ಲಟ್ಟಿಸ್ಕೋದು ಸ್ವಲ್ಪ ಹಿಟ್ಟು ಹಚ್ಚಿ. ಇವಾಗ ಇದನ್ನ ಲಟ್ಟಿಸ್ಕೋದು ಚಲೋತ್ನ. ರೌಂಡಾಗಿ ಲಟ್ಟಿಸ್ಕೋಶ್ಯ. ಈಗ ನೀ ಲಟ್ಸತಿ, ನಾನು ಲಟ್ಸತ್ತೇನವ. ನಿನಗೆ ಬರಾತಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಲಟ್ಟಿಸ್ಕೊಡ್ತೇನೆ ನಾನು. ನನಗೆ ಬಂದಿತ್ತು ತಗೋ. ಸಣ್ಣದ ಲಟ್ಸಾತಿದ್ದಿ ನೀನು, ಹಂಗಾಗಿ ಲಟ್ಟಿಸ್ಕೊಟ್ಟೆ ನಾನು. ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೋಬೇಕಾಗಿತ್ತು ಅದಕ್ಕೆ. ಅದು ಈ ರೀತಿ ಮಾಡ್ಕೊಳ್ಳೋಣ. ತಗೋ ಮಾಡಿ ಆತ್ ನೋಡು, ತಗೋ ಅರ್ಶಿಯ. ಇವಾಗ ಚೌಕಾಗಿ ಕಟ್ ಮಾಡ್ಕೋಬೇಕದು, ಸೈಡಿನ ಸ್ವಲ್ಪ ಕಟ್ ಮಾಡ್ಕೊ. ಇಷ್ಟ. ಹಾಂ,
ಹಗರ್ ಕಟ್ ಮಾಡ ಮತ್ತೆ ಕೆಡ್ಸಿದೆ ಅಂದ್ರೆ ಮತ್ತೆ ಇದಾಗಲ್ಲದು. ಆಮೇಲೆ ಇಲ್ಲಿಂತ್ರ ಇಷ್ಟು ತೆಗಿ, ಇಷ್ಟ ಸ್ವಲ್ಪ ಮ್ಯಾಗ ತಗೋ. ಮ್ಯಾಗ ಅಂದ್ರೆ ಹಿಂಗೆ ನೀ ಕೆಳಗೆ ಹೊಂಟಿಯಲ್ಲ, ಹಾಂ ತಗೋ. ಆಮೇಲೆ ಮತ್ತೆ ಹಿಂಗೆ ಕಟ್ ಮಾಡ್ಕೊ, ಅಲ್ಲಿಂತ್ರ ಹಿಂಗೆ ಕಟ್ ಮಾಡ್ಕೊ. ಹಿಂಗ ಹಿಂಗೆ ರೌಂಡ್ ಎಲ್ಲ ಸ್ಟ್ರೇಟ್ ಕಟ್ ಮಾಡ್ಕೊ, ಚೌಕಾಗಿ. ಇದೆಲ್ಲ ಐತಿ ಹಿಂಗ. ಹಾಂ ಹಂಗೆ ಕಟ್ ಮಾಡ್ಕೊ. ಚಲೋತ್ ನಂಗೆ ಕಟ್ ಮಾಡ್ಕೊ ಬಿಟ್ಟು ನನಗೂ ಕೊಡಲ್ಲ ಮಾಡಕ್ಕೆ. ನಾನ ಮಾಡ್ತೀನಿ ಅಂತಾಳ್ರಿ. ನೋಡಾತಿಲ್ ಚೌಕ ಹಿಂಗೊಂದು ಮಾಡು, ಅದು ಭಾಳ ರೂಲ್ಸ್ ರೆಗ್ಯುಲೇಷನ್ ಅದಾವ. ತಪ್ಪು ಹೇಳಿದೆ. ಹಾಂ ಹಂಗೆ ಮಾಡು. ಹಾಂ ಬಿಡು. ಇದು ಏನೋ ಸ್ವಲ್ಪ ಶೇಪ್ ಕಟ್ ಆತಲ್ಲ, ಇದು ಶೇಪ್ ಔಟ್. ಅಯ್ಯ ತ್ರಿಭುಜ ಆಗ್ತದ. ಇಲ್ಲ ಚೌಕ ಆಗೈತಿ. ಹಿಂಗೆ ತೋರಿಸ, ಈ ತ್ರಿಭುಜ ಕಾಣತೈತಿ. ಹಾಂ ಹಿಂಗೆ ಚೌಕ್ ಕಾಣತೈತಿ. ಇವಾಗಿಲ್ಲೇ ಚೌಕಾಗಿ ನಾವು ಚಪಾತಿನ ಲಟ್ಟಿಸ್ಕೊಂಡಿರಿ, ಆಮೇಲೆ ಕಟ್ ಮಾಡಿದ್ವಿ. ಇವಾಗ ಹಾಕರ್ಷಿ ಅದು ಆಲೂಗಡ್ಡಿದ, ನಾವೇನದು ಆಲೂಗಡ್ಡಿದ ಮಾಡ್ಕೊಂಡಿದ್ದಿಲ್ಲ ರೀ, ಕುಸಿದ ಆಲೂಗಡ್ಡಿದ ಗ್ರೇವಿ. ಇವಾಗ ಇದನ್ನ ಹಿಂಗೆ ಸವರ್ಕೊಂಡ್ಬಿಡೋಣ. ಚಮಚಲಿ ಬರಲಿ, ಕೈಲಿ ಮಾಡ್ಕೊಂಬಿಡ ಜಲ್ದಿ. ಇನ್ನಾಗ ಚಮಚಲಿ ವರ್ಕೌಟ್ ಆಗಲ್ರಿ ನಮಗೆ. ಇನ್ನೂ ಸ್ವಲ್ಪ ತಗೋ ಬೇಕಂದ್ರೆ. ತಗೊಂಡು ಈ ರೀತಿ ಎಲ್ಲ ಇವಾಗ ಸೋರ್ಕೊಳ್ಳೋಣ್ರಿ ಇದಕ್ಕೆ. ಇವಾಗಿಲ್ಲೇ ಈ ರೀತಿ ಎಲ್ಲ ಆಲೂಗಡ್ಡಿನ ನಾವು ಸೋರ್ಕೊಂಡಿರಿ, ಆಮೇಲೆ ಕಟ್ ಮಾಡಿ. ಈಗ ಇಲ್ಲೇ ಇದು ಮಾಡ್ಕೊಂಡಾಳ್ರಿ, ಇಲ್ಲೊಂದು ತೋರ್ಸಾಕಂತೀಯ. ಆ ರೀತಿ ಎಲ್ಲ ಉದ್ದಕ್ಕೆ ಕಟ್ ಮಾಡ್ಕೊರ್ಸಿ ಅದ ಹಿಂಗ. ಎಲ್ಲಿಗೆ ಬರ್ತೈತೆ ನೋಡ, ನಿನಗೆ ಗೊತ್ತು ಕಟ್ ಮಾಡಿಕ. ಈಗ ಆಲೂಗಡ್ಡಿಗೆ ಎಲ್ಲಿ ತಗೊಂಡು ಹೊಂಟಿ. ಹಾಂ ಕರೆಕ್ಟಾಗಿ ಕಟ್ ಮಾಡೋದು. ಕರೆಕ್ಟಾಗಿ ಆಗೈತೆ ತಗೋದು. ನನಗೆ ಕರೆಕ್ಟ್ ಆಗೈತೆ ಅನ್ನತಿ. ಎಷ್ಟು ಧೈರ್ಯ ನಿನಗೆ. ಹಾಂ ಇವಾಗ ನಡುಕೊಂದು ಕಟ್ ಮಾಡ್ಕೊಳ್ಳೋಣ್ರಿ. ಹಿಂಗೊಂದು ಕಟ್ ಮಾಡ್ಕೊಂಡಿರಿ, ಆಮೇಲೆ ನಡುಕೊಂದು ಕಟ್ ಮಾಡ್ಕೋಬೇಕು. ಬಿಡರಿ ಚಾತ. ಇವಾಗ ಒಂದು ಪೀಸ್ ತಕ್ಕೋ ಇದ್ರೊಳಗಿಂತ ಬಂತ ಅರ್ಶಿ ಅದ. ಇವಾಗ ಮನೆ ಅಷ್ಟೇನ. ಇವಾಗ ಇದನ್ನ ಕಲಿಸಿಟ್ಕೊಂಡಿದ್ರಲ್ಲ ಗೋಧಿ ಹಿಟ್ಟು ಮತ್ತು ನೀರು, ಅದನ್ನ ಹಿಂಗೊಂದು ಹಚ್ಕೊಳ್ಳೋಣ. ಇಲ್ಲಿ ಮುಂದೆ ತೋರ್ ಸ್ವಲ್ಪ ಕಾಣತ್ತಿಲ್ಲದು. ಆಮೇಲೆ ಮತ್ತೆ ಹಿಂಗೊಂದು 2 ಕಡೆ ಹಚ್ಕೊಂಡ ಇದನ್ನ ಇರುತ್ತಲ್ಲ ಈ ಸೈಡ್ದ, ಇದನ್ನ ತಗೊಂಡ ಈ ಸೈಡ್ ಅಂಟಿಸ್ಬಿಡ್ಬೇಕು. ಹತ್ತಕ್ಕದ ಮತ್ತು ಬಿಚ್ಕಿಚ್ಚೈತಿ ಎಣ್ಣಿದೊಳಗೆ. ಕರೆಕ್ಟಾಗಿ ಹತ್ತಕ್ಕದ. ಹಿಂಗೆ ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಳೋಣ್ರಿ ಈಗೆಲ್ಲ. ಇವಾಗ ನಾವು ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿರಿ. ಅರ್ಶಿಯ ಮತ್ತು ಇನ್ನೊಂದು ಮಾಡತ್ತಳ್ರಿಪ್ಪ ಇಲ್ಲಿ. ಅರ್ಶಿಯ ಇದು ಮಾಡೋವರೆಗೂ ಎಣ್ಣೆ ಕಾಯ್ಕಿಡ್ಲೆ ನಾನು ಇಡ್ಲೆ, ಅದು ಎಣ್ಣೆರ ಕಾಯ್ತೈತಿ ಜಲ್ದಿ. ಹೌದಲ್ಲ, ಎಣ್ಣೆಗೆ ಹಾಕಿಡೋಣ್ರಿ ಇವಾಗ. ಅರ್ಶಿಯನ ಎಣ್ಣೆಗೆ ಹಾಕಿಡ್ತಾಳಂತ್ರಿಪ್ಪ. ನಾನು ಮಾಡ್ಬೇಕಂತ ನೀನ ಮಾಡವ ಇದ್ದ, ನಾನು ಎಣ್ಣೆಗೆ ಹಾಕಿಡ್ತೀನಿ ನನ್ನ ತಳಿಗೆ. ಅರ್ಶಿದೆ ತಗೋ, ಇದ್ರೊಳಗೆ ಎದ್ದು ಹಾಕ್ಬೇಕದ. ಅದು ನಾವೇನು ಮಾಡ್ಕೊಂಡೇವಲ್ರಿ, ಅದು ಎಣ್ಣೆ ಬಿಸಿ ಆತಂದ್ರೆ ಇದ್ರೊಳಗೆಲ್ಲ ಹತ್ಕೋಬೇಕ್ರಿ. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಅರ್ಶಿ. ಅದು ಮಿಕ್ಸ್ ಮಾಡ್ಕೊಂಡು ಅದು ಒಂದೊಂದಾಗಿ ಇದ್ರೊಳಗೆ ಎತ್ಕೊಂಡು ಎಣ್ಣೆದೊಳಗೆ ಕರಿಬೇಕ್ರಿ. ಅದು ಅಂದ್ರೆ ಚಲೋ ಆಕೈತಿ. ನಾನು 4 ಮಾಡ್ಕೊಂಡೆ ರೀ ಇಲ್ಲಿ. ಲಗೋನ ಈ ರೀತಿ ಅಂಟಿಸ್ಕೊಂಡೇನಿ. ಇದು ಆಲೂಗಡ್ಡೆ ಸ್ವಲ್ಪ ಹೊರಗೆ ಬರೋದನ ರೀಪ್ಪ. ಅದು ಈ ರೀತಿ ಅಂಟಿಸ್ಕೊ. ಆಲೂಗಡ್ಡೆ ಹೊರಗೆ ಬಂದೈತೆ ಅರ್ಶಿ. ಅದು ಆಲೂಗಡ್ಡೆ ಹೊರಗೆ ಬಂದೈತದು. ತಡಿ ಇದ್ರೊಳಗೆ ಹಾಕೊಳ್ಳು. ಎಣ್ಣೆ ಬಿಸಿ ಆತಾ? ತಡಿವ ಬಂದೆ. ಮಿಕ್ಸ್ ಮಾಡ್ಕೊಂಡೆ. ಅದು ಬಿಸಿ ಆಗೈತಿಲ್ಲ ಎಣ್ಣೆ? ಅದ್ರೊಳಗೆ ಹಾಕೀಗ ಹಗರ್ಕಿ ಅದಕ್ಕೋ ಚಮಚೆಲಿಂತ್ರ. ಫಸ್ಟ್ ನಮ್ಮ ಗಟ್ಟಿಗೆ ಮಾಡ್ಕೊಳ್ಳೋಣ. ಇನ್ನೊಂದ್ಸಲ ಆ ರೀತಿ ಮಾಡ್ಕೋಬೇಕಲ್ವ. ಹಂಗಲ್ಲ ಅರ್ಶಿ ಅದ. ಎತ್ಕೊಳ್ಳೋಣ. ಎತ್ಕೊಂಡು ಬಿಡೋಣ ಇದ್ರೊಳಗೆ. ಬಿಡಿ. ಹಾಂ ಏನಾಗಲ್ಲ ಹೆದರ್ಬೇಡ. ಚಟ್ಪಟ್ ಅನ್ನೋದು ಅದರ ಚಾಳಿ. ಅದು
ಹೆದ್ರೋದು ನಿನ್ ಚಾಲಿಯನ್ನು ಇಲ್ಲ ನಿಂದು ಜಲ್ದಿ ಹಾಕೋಬೇಕು ಸ್ಲೋ ಹಿಡಿದ ಗ್ಯಾಸ್ ಹೊತ್ತು ಕಿತ್ತೈತದ ನೀ ಹಾಕ ನಾ ಮಿಕ್ಸ್ ಮಾಡ್ತೀನಿ ತಂದ್ರೆ ಹಾಂ ನಾ ಫ್ರೈ ಮಾಡ್ತೀನಿ ನೀ ಹಾಕ ಬ್ಯಾಡ ನಾನು ಮಾಡ್ತೀನಿ ಬೇಡ ನಾ ಮಾಡ್ತೇನೆ ನಾ ಮಾಡ್ತೀನಿ ಕೊಡಿಲ್ ಸಂತೆ ಹಿಂಸಾಗ್ಯಾತಲ್ರಿ ಹೆದರಿ ಅದೀಗ ಹಾಕ್ಯಾರ್ಸಿಯಾ ಅದನ್ನ ಹಾಕಿತ್ತು ಹೌದೇನಾ ಈಗ ಹಾಕಿತ್ತು ಮತ್ತು ನನಗೆ ಸಿಡಿಸಿ ಗಿಡಿಸಿ ಎಣ್ಣೆ ನನಗೆ ಹೆದ್ರಿಗೆ ಬರೋದೈತಿ ಎಣ್ಣೆ ಎಲ್ಲಿ ನೀ ಸಿಡಿಸ್ತಿ ಅಂತಂದು ಹಾಕಿ ಲಗು ಲಗು ಮಾಡಿ ಎದ್ದದ್ರೊಳಗೆ ಜಲ್ದಿ ಎದ್ದಿದ್ದು ಹಾಕ ಎರಡೆರಡು ಹಾಕತ್ತಿ ಅಲ್ಲ ಎಣ್ಣೆ ಜಗ್ಗಿ ಕಾದೇತದ ಇವಾಗ ನೋಡಿರಲ್ಲ ಇದು ಹಾಕೈತಿ ಇನ್ನೂ ಇದೈತ್ರಿ ಇಲ್ಲಿ ಇದೊಂದ್ಸಲ ಹಾಕಿದ್ರೆ ಎಲ್ಲ ಹಾಕೈತಿ ಗೋಲ್ಡನ್ ಕಲರಿಗೆ ಬರ್ಬೇಕರ್ಷೆ ಅದು ಇನ್ನೂ ಫ್ರೈ ಆಗ್ಬೇಕದು ಚಲೋ ತಂಗೆ ಮಿಕ್ಸ್ ಮಾಡೋದು ಇನ್ನೂ ಫ್ರೈ ಆಗ್ಬೇಕರ್ಷೆ ಅದು ಹುಚ್ಚಾತೈತೇನದ ತುರ್ಸಿಲಿ ಹುಚ್ಚೈತೇನದ ಇನ್ನೂ ಹತ್ಕೋಬೇಕೈತಿ ನೋಡ್ರಿಪ್ಪ ಅದು ಆ ರೀತಿ ಉಚ್ತೇನದ ಇರ್ಲಿ ಬಿಡ ಕುರು ಕುರು ಹಾಕಾವ್ ತಿನ್ನಾಕ ಈ ಸಲ ಮಿಸ್ಟೇಕ್ ಆಯ್ತು ನೋಡಿ ನಮ್ಮ ರೆಸಿಪಿ ಹೌದಲ್ಲ ರಿಷಾ ಹತ್ಕೊಂಡ್ರೆ ಏನೂ ಆಗಲ್ಲ ಏನು ಸಂಬಂಧ ಅದು ನೀನು ಕರೆಕ್ಟಾಗಿ ಹತ್ತಿಗಿಲ್ಲ ಅದು ನೀನು ಫಸ್ಟ್ ಟೈಮ್ ಮಾಡಿದ್ದಲ್ಲ ಓಯ್ ನೀ ಫಸ್ಟ್ ಮಾಡಿದ್ದದು ಹೌದಲ್ಲ ಇಲ್ಲ ಒಪ್ಕೊಂಬಿಡ ನೀ ಮಾಡಿ ಅಂತ ಸುಮ್ಮನೆ ಇರ್ತೇನ ಮಾಡಿಲ್ಲ ನೀನು ಗೊತ್ತೈತೆ ತಗೋ ಈಕೆನ ಮಾಡ್ಯಾಡ್ರಿ ಫ್ರೆಂಡ್ಸ್ ಈಕಿಂಗೆ ಬೈರಿ ಜಗ್ಗೆಸ್ಟ್ ಹಂಗಿದು ಮಾಡಬೇಡ ರಿಷಾ ಅದು ಹತ್ತಕ್ಕೆ ಬೇಡ ಏನು ನೋಡಿದೆ ಶನಿ ನಗಿ ಇನ್ನೊಂದ್ಸಲ ಕಡುಬು ಆದಂಗೆ ಆಗತ್ತವಿ ನಾವು ಆಲೂ ಕಡುಬು ಹೌದಲ್ಲ ತಕೊಳ್ಳೋಣ ಆಲೂ ಕಡುಬು ಅಲ್ರಿ ಇದು ಗರಿ ಗರಿಯಾದ ಸಾಯಂಕಾಲದ ಸ್ನ್ಯಾಕ್ಸ್ ರೀ ಇದು 1 ಕಪ್ ಗೋಧಿ ಹಿಟ್ಟಿನಿಂದ ಆಮೇಲೆ 2 ಆಲೂಗಡ್ಡೆಲಿಂದ ಮಾಡಿದಂತಹ ರೆಸಿಪಿ ರೀ ಇದು ಹಾಕೊರ್ಸಿದಳು ನೋಡ್ರಿ ಅರ್ಶೆ ಇನ್ನು ಕಲರ್ ಬರ್ಬೇಕಿದ ಇಲ್ಲ ಈಗ ನೆಕ್ಸ್ಟ್ ಸಲ ಕರೀತೆಲ್ಲ ಕಲರ್ ಬರೋಂಗೆ ಕರಿ ಹಾಂ ಈ ಸಲ ಮತ್ತೆ ಹಾಕೇನ್ರಿಪ್ಪ ಬಿಚ್ಚಿದ್ರೆ ಬಿಸ್ಲಿ ತಗೋ ಏನಾಗಲ್ಲ ತಡಿಯೋದ ಫ್ರೈಯರ್ ಆಗಲಿ ಸ್ವಲ್ಪ ಹೊತ್ತು ಬಿಡೆ ಜಲ್ದಿ ಹೊಳೆ ಸಾಕಿ ಇರ್ಲಿ ಬಿಡೆ ಹುಚ್ಚಾತವ ಎಲ್ಲಿಸ್ತ ಅಯ್ಯಯ್ಯ ಕರೆಕ್ಟಾಗಿ ಹತ್ಕೋಬೇಕ್ರಿಪ್ಪ ಅದು ಇರೋದಂದ್ರೆ ಹುಚ್ಚಲ್ಲದ ಹುಚ್ಚಾತೈತಿ ಅರ್ಶಿ ಸಾಸ್ ಐತಿಲ್ಲ ನಂಗೆ ಬ್ಯಾಗ್ ನೀರು ಬರತೈತಿ ಈಗ ತಿನ್ಬೇಕಂತಂದು ಸ್ವಲ್ಪ ಹೊತ್ತು ಬಿಡ ಅರ್ಶಿ ಏನು ಕೈ ಆಡ್ಸಾತೀನಿ ಅದು ನಿನ್ನ ಕೈ ಸುಮ್ಮನೆ ಕುಂದ್ರವಲ್ಲ ಏನು ಸ್ವಲ್ಪ ಹೊತ್ತು ಬಿಡದೆ ಹಾಂ ಮತ್ತೊಂದು ಇದು ಮಾಡತ್ತಾಡ್ರಿಪ್ಪ ಆಕಿ ಸಮಾಧಾನ ಇಲ್ರಿ ಈ ಹುಡುಗಿಗೆ ಜೀವಕ್ಕೆ ಇವಾಗ ನಮ್ದು ಸಾಯಂಕಾಲದ ಸ್ನ್ಯಾಕ್ಸ್ ರೆಡಿ ಆತ್ರಿ ಇದ್ರ ಜೊತೆ ಟೇಸ್ಟಿಕರವಾದ ಸಾಸ್ ರೀ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್ ಇದ್ರ ಜೊತೆ ತಿಂತಾ ಇದ್ರೆ ಸೂಪರ್ ಕಾಂಬಿನೇಷನ್ ಆಕೈತ್ರಿ ನೀವು ಮನೆಯೊಳಗೆ ಟ್ರೈ ಮಾಡ್ಕೋಬೋದ್ರಿ ಅಂಥ ರೆಸಿಪಿ ಆಗೈತಿ ನಮ್ದು ಇವಾಗ ನೆಕ್ಸ್ಟ್ ನಾವು ಏನು ಮಾಡತ್ತೀವಿ ರಿಷಿಯಾ ನೆಕ್ಸ್ಟ್ ಪಾನಿಪುರಿ ಚಾಲೆಂಜ್ ಚಾಲೆಂಜ್ ಮಾಡೋಣ ಚಾಲೆಂಜ್ ಮಾಡೋನಿಲ್ಲ ಹೇಳಿ ಫಸ್ಟ್ ನೀ ಫಸ್ಟ್ ಹೇಳು ನಾನು ಚಲೋ ಮಾಡ್ತೇನೆ ಅಂದ್ರೆ ನಾನು ಮಾಡ್ತೇನೆ ಮಾಡಲ್ಲ ಹೆಂಗದ ನೋಡ್ರಿಕಿ ಚಲೋ ಮಾಡ್ತಿ ತಗೋವಾ ಆಲೂಗಡ್ಡೆ ಹೆಂಗಾರ ಐತೆ ನಮ್ಮ ಕಡೆ ಈಗ ಪಾನಿ ಒಂದು ಮಾಡ್ಬೇಕು ನೀ ಪಾನಿ ಮಾಡ ನಾ ಇದಕ್ಕೆ ಕರಿತೇನೆ ನೀ ಪಾನಿ ಮಾಡೆ ನಾನು ನಂಗೆ ಪಾನಿ ಮಾಡಕ್ಕೆ ಬರಲ್ಲ ನಂಗೆ ಪಾನಿ ಮಾಡಕ್ಕೆ ಬರಲ್ಲ ಅದೈತಲ್ಲ ಅಲ್ಲಿ ಆಮ್ಚೂರು ಪೌಡರ್ ಅದು ಹಾಕಿ ತಿರ್ಗಿಸ್ಬಿಡು ಉಪ್ಪು ಹಾಕಿ ಚಲೋ ಆಗಲ್ಲ ಚಲೋ ಆಕೆ ತಗೋ ತಿರ್ಗಿಸ್ ಚಲೋ ಆಕೈತಿ ಪಾನಿಪುರಿ ಚಾಲೆಂಜ್ ಮಾಡೋಣ ಬಾ 10 ರೂಪಾಯಿ ಬೆಟ್ ಇಡ್ತೇನಾದ್ರೆ ಬಾ ಇಲ್ಲಂತಂದ್ರೆ ಬೇಡ 10 ರೂಪಾಯಿ ಬೆಟ್ ಇವಾಗ ನಾನಿಲ್ಲಿ ಪಾನಿಪುರಿ ಎಲ್ಲ ಕರೆದೇನ್ರಿ ಇವಾಗ ಹರ್ಷ ಪಾನಿ ಮಾಡತ್ತಾಳೆ ಇದು ಸ್ನ್ಯಾಕ್ಸ್ ತೆಗೆದಿಟ್ಬಿಡೋಣ್ರಿ ನಾವು ತಿಂದ್ವಿ ಸೂಪರ್ ಆಗಿತ್ತು ನೀವು ಟೇಸ್ಟ್ ಮಾಡಿರಿ ಮನೆ ಒಳಗೆ ಇವಾಗ ಆಸಿಪ ಪಪ್ಪ ಮಮ್ಮಿಯವರೆಲ್ಲರೂ ಬಂದು ತಿಂತಾರೆ ಇವಾಗ ಇಲ್ಲಿ ಇದೆಲ್ಲ ಸ್ವಲ್ಪ ಒಗಾತಿ ಮಾಡ್ಕೊಳ್ಳೋಣ್ರಿ ಸಾಯಂಕಾಲ ಒಂದು ರೆಸಿಪಿ ಮಾಡೋದೈತೆ ನಾನು ಹಾಗಾಗಿ ಕ್ಯಾಬೇಜ್ ಅದೆಲ್ಲ ಇಲ್ಲೇ ಇಡ್ತೀನಿ ಇದೆಲ್ಲ ಗ್ಯಾಸ್ ಅದೆಲ್ಲ ತೆಗೆದಿಡ್ತೀನಿ ರೀ ಇಟ್ಟು ಇವಾಗ ನಾವು ನೆಕ್ಸ್ಟ್ ಪಾನಿಪುರಿ ಚಾಲೆಂಜ್ ಮಾಡ್ತೀವಿ ರೀ ಇದೆಲ್ಲ ಒಗಾತಿ ಮಾಡ್ಕೊಳ್ಳೋಣ್ರಿ ಫಸ್ಟಿಗೆ ಏನೇನೋ ಮಾಡಕತ್ತಾರಿಪ್ಪ ಇವ್ರು ನಾನು ಬಟ್ಟೆ ತೊಳಕ್ಕೆ ಹೋಗಿದ್ದೆ ರೀ ಏನು ಮಾಡಿದ್ರಿವಾ
ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಮಾಡ್ಬಿಟ್ರಿ ಆಗ್ಲಿ ಐತಿ ಐತಿ ಐತೆ ಫಸ್ಟಿಗೆ ಇದು ಮಾಡ್ಕೊಂಡ್ವೆ ಅರ್ಶಿಯ ತಡಿಯೋ ನಿಮ್ಮ ಜಗಳ ತೆಗಿತಿ ಆಲೂಗಡ್ಡೆ ಸ್ವಲ್ಪ ಅರ್ಶಿಯ ತಡಿ ಚಾಲೆಂಜ್ ಅಂತ ಹೇಳಿದ್ರ ಇದಾಕೈತಿ ನೀಗ ಮೊದ್ಲು ತಿನ್ನಾಕತ್ಬಿಟ್ನಿ ಅಂದ್ರ ಪಾನಿಪುರಿ ಚಾಲೆಂಜ್ ನೀಗಿದ ನೀನು ಬರ್ತೇನೆ ಮಮ್ಮಿ ಒಲ್ವಾ 10 ರೂಪಾಯಿ ಬೆಟ್ ಒಲ್ವ ನಾನು ಬಾ ಇರ್ಲಿ ಒಲ್ಲೆ ನಾನು ನೀ 3, 2, 1 ಅಲ್ಲ ಮಮ್ಮಿ ಯಾರು ಜಲ್ದಿ ತಿಂತಾರ ನೋಡು ಅವ್ರಿಗೆ 10 ರೂಪಾಯಿ ಆ ಕ್ಯಾಲ್ ಮಾಡ್ರಾಕತ್ತಾಳ ರೆಡಿ ಕೊಡು ಮಮ್ಮಿ ಅದನ್ನ ತಂಬಲ್ಲ ನನಗ ತಗೋ ನೀ ತಿನ್ ಕೊಡಿ ತಗೋ ಮಮ್ಮಿ ತಗೋ ಮಸ್ತ್ ಆಗೈತೆ ಸ್ಟಾರ್ಟ್ ಮಾಡಿ ನನಗೂ ತಿನ್ಬೇಕಂತ ಸ್ಟಾರ್ಟ್ ರೆಡಿ ಸ್ಟಡಿ ಗೋ ಇವ್ರು ತಿಂಗಳದಾಗ ಒಂದು 4 ಸಲ ಚಾಲೆಂಜ್ ಇರ್ತಾವೇನ್ರಿ ಇವರು ಅರ್ಶಿ ನೋಡ್ರಿ ಅರ್ಶಿ ಹಗ್ರ ನೀರು ಯಾಕತ್ತಾವ ಅರಿಪ ಅಂತ ನೀರೇ ಎತ್ಕೊಂಡಲ್ಲ ನಾ ಪಾನಿಪುರಿ ನೋಡ್ರಿಪ್ಪ ಅವ್ರು ಕುರು 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 ಅಂತ ತಿನ್ನಾಕ ಕುಂತಿದ್ದ ಅರ್ಶಿನ್ ಬಾಯಿ ದೊಡ್ಡದೈತಿ ನಂತರ ಅಯ್ಯೋ ಮತ್ತೆ ಡಬ್ರಿ ಬಂದಲ್ಲಕ್ಕಿ ನರ್ಷವಿ ಅಯ್ಯ ನಿಂದಿನ ಮುಗಿಸ್ನಿ ಅಂದ ನಿನ್ನ ಬ್ಯಾಗ್ ಆದ್ರೆ ಹಾಕೈತಿ ನೋಡಲ್ಲಿ ಆತು ಏನು ಕೊಡ್ಬೇಕೀಗ ಅರ್ಶಿಯಾಗ 20 ರೂಪಾಯಿ 20 ರೂಪಾಯಿನ ಹೌದಾ ಆಯ್ತು ಬಿಡು ಹರ್ಷವಿನ ಅಲ್ಲ